ಹಾಯ್ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಇವತ್ತು ಬಂದುಬಿಟ್ಟು ನಿಮಗೆ ಪವರ್ ಮಿಷಿನ್ನ ಫಿಟ್ ಮಾಡೋದನ್ನು ಯಾವ ರೀತಿಲಿ ಅಂತ ತೋರಿಸ್ತಾ ಇದ್ದೀವಿ. ಸುಮಾರು ಜನ ಕಾಲ್ ಮಾಡ್ತಾ ಇರ್ತೀರಾ, ನಮಗೆ ಕೊರಿಯರ್ ಮಾಡ್ತೀರಾ, ಬಟ್ ನಮಗೆ ಮಿಷಿನ್ ಫಿಟ್ ಮಾಡ್ಕೊಳ್ಳೋಕೆ ಬರೋಲ್ಲ, ಮಿಷಿನ್ ಫಿಟ್ ಮಾಡೋರು ಕೂಡ ಇಲ್ಲಿ ಯಾರೂ ಇಲ್ಲ ಅಂತೇಳಿ ಹೇಳ್ತಾ ಇದ್ರಿ. ಹಾಗಾಗಿ ಇವತ್ತು ನಿಮಗೆ ನಾನು ಪವರ್ ಮಿಷಿನ್ನ ವೀಡಿಯೋನ ಮಾಡಿದ್ದೀನಿ, ಯಾವ ರೀತಿಲಿ ಫಿಟ್ ಮಾಡ್ಕೊಳ್ಬೋದು ನೀವು ಅಂತ ಹೇಳಿಬಿಟ್ಟು. ಒಂದು ವೇಳೆ ನಿಮಗೆ ಯಾರು ಅಲ್ಲಿ ಪವರ್ ಫಿಟ್ ಮಾಡ್ಕೊಡೋರು ಯಾರೂ ಇಲ್ಲ, ರಿಪೇರಿ ಮಾಡೋರು ಯಾರೂ ಇಲ್ಲ ಅಂದರೂ ಕೂಡ ನಿಮಗೆ ಪವರ್ ಮಿಷಿನ್ನ ಯಾವ ರೀತಿಲಿ ಫಿಟ್ ಮಾಡು ಅಂತ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ತೋರಿಸಿದ್ದೀವಿ. ಇನ್ನು ನೀವು ತೊಗೊಂಡ್ರೂ ಕೂಡ ಆರಾಮಾಗಿ ನೀವೇ ಈ ವಿಡಿಯೋ ನೋಡಿಕೊಂಡು ಆರಾಮಾಗಿ ಫಿಟ್ ಮಾಡ್ಕೊಳ್ಬೋದು. ಸೊ ಈ ಒಂದು ಕಾರಣವಾಗಿಯೇ ಸುಮಾರು ಜನಕ್ಕೆ ಗೊತ್ತಿಲ್ಲ ಇದು ಅಂತ ಹೇಳಿಬಿಟ್ಟು ಇವತ್ತಿನ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಎಲ್ಲರೂ ಮಿಸ್ ಮಾಡ್ದಂಗೆ ಫುಲ್ಲು ಕಂಪ್ಲೀಟಾಗಿ ವಿಡಿಯೋನ ನೋಡಿ. ಸೊ ಮಿಸ್ ಮಾಡಿದ್ರೆ ಎಲ್ಲೂ ಕೂಡ ವಿಡಿಯೋ ನಿಮಗೆ ಅರ್ಥ ಆಗೋದಿಲ್ಲ, ಈ ರೀತಿಲಿ ಫಿಟ್ ಮಾಡ್ಕೊಳ್ಬೋದು. ಇನ್ನು ಈ ಪ್ರತಿಯೊಂದು ನಟ್ಟು ಕೂಡ ನಿಮಗೆ ಮಿಷಿನ್ ಏನು ಕೊಟ್ಟಿರ್ತೀವೋ ಅದರೊಳಗಡೆ ಬರುತ್ತೆ, ಯಾವುದೂ ಕೂಡ ಪರ್ಚೇಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಫುಲ್ಲು ಎತ್ತಿ ಹಾಕೋಬೇಕಾ? ಫುಲ್ಲು ಇದನ್ನು ಎತ್ಬಿಟ್ಟು ಹಾಕಬೇಕು. ಹಿಂಗೆ ಕುತ್ಕೊಳ್ಳುತ್ತೆ, ಆದ್ರೂ ಕ್ಲೀನಾಗಿ ಎತ್ಬಿಟ್ಟು ಹಾಕಬೇಕು. ಈ ಥರ ಉಲ್ಟಾ ಮಾಡಿ ಇಟ್ಕೊಬೇಕಾ? ಹೇಳ್ತಾ ಇರಬೇಕು ನೀನೆಲ್ಲ ಇನ್ನು ಹೇಳಿದ್ರೆ ಹಿಂಗೆ ಗೊತ್ತಾಗ್ತದೆ. ಈ ಥರ ಹಾಕ್ಕೊಂಡು ಹಾಂ, ನೀನು ಹೇಳು, ಅದ್ರ ಮೇಲೆ ನಾನು ಹೇಳ್ತಾ ಇರ್ತೀನಿ. ಹಿಂಗೆ ಹಾಕ್ಕೊಂಡ್ರೆ ಕೂತ್ಕೊಳುತ್ತೆ. ಇದು ಬಂದುಬಿಟ್ಟು ನಮ್ಮ ಹತ್ರ ಬಂದು ಈ ಥರ ಮಿಷಿನ್ ಐತೆ. ಇಲ್ಲಾಂದರೆ 10-11 ಸ್ಪಾನರ್ ಹಾಕ್ಕೋಬೋದಾ? 14-15 ಸ್ಪಾನರಲ್ಲಿ ಟೈಟ್ ಮಾಡ್ಕೊಳ್ಳಿ. ಅಂದರೆ ಇದು ಮೇಡಮ್ ದೊಡ್ಡ ಮಿಷಿನ್ ದೊಡ್ಡ ಮಿಷಿನ್ದಾ? ಕೇಸು ಬೇಕಾ, ಬಾಗಿಲು ಬೇಕಾ? ಎರಡು ಬೇಕಾ? ಸೊ ಇವೆಲ್ಲನೂ ಟೈಟ್ ಮಾಡ್ಕೊಂಡಿದ್ದೀವಿ ನಾವು. ಈ ಮಿಷಿನಲ್ಲಿ ಟೈಟ್ ಮಾಡಿದ್ದೀವಿ. ನೀವು 15-16 ಸ್ಪಾನರ್ ತೊಗೊಂಡು, ಸೊ ಇಲ್ಲೆಲ್ಲನೂ 14-15 ತಗೊಂಡು ಇಲ್ಲೆಲ್ಲ ಟೈಟ್ನ ಮಾಡ್ಕೊಳ್ಳಿ. ಕ್ಲೀನಾಗಿ ಒಂದ್ಸಲ ನೋಡ್ಕೊಂಬಿಡಿ. ಸೊ ಇದು ಉಲ್ಟಾ ಮಾಡಿಬಿಟ್ಟು ಈ ಒಂದು ಸೆಟ್ನ ಇಲ್ಲಿ ನೀವು ಟೈಟ್ ಮಾಡ್ಕೊಳ್ಬೇಕು. ಸೊ ಅದಾದಮೇಲೆ ಕೆಳಗಡೆ ಇದು ಪೆಡಲ್ಗೆ ನೀವು ಇಲ್ಲಿ ಒಂದು ಹೋಲ್ ಬಿಟ್ಬಿಟ್ಟು ಇಲ್ಲಿಗೆ ಹಾಕ್ಕೊಳ್ಳಿ. ಸೊ ಇಲ್ಲಿ ಒಂದು ಹೋಲ್ ಬಿಟ್ಬಿಟ್ಟು ಇಲ್ಲಿಗೆ ಹಾಕ್ಕೊಳ್ಳಿ. ಅಡ್ಜಸ್ಟ್ಮೆಂಟ್ ಇರುತ್ತೆ, ಬಟ್ ನೋಡ್ಕೊಳ್ಳಿ ಕ್ಲೀನಾಗಿ. ಎಲ್ಲಿಗೆ ಬೇಕಾದ್ರೂ ಹಾಕೋಬೋದು. ಸೊ ಈ ಥರ ನೀವು ಈಸಿಯಾಗಿ ಫಿಟ್ ಮಾಡ್ಕೊಳ್ಬೋದು ನೀವು. ಇಷ್ಟೇನಾ ಸ್ಟ್ರೈಟ್ ಮಾಡ್ಕೊಳ್ಳೋದಾ? ಟೇಬಲ್ಲು ಇದೇ ಥರ ಹಾಕಿ ಇವಾಗ ಇದನ್ನು ಟೇಬಲ್ನ ಹಾಕಬೇಕು ಫಸ್ಟ್, ಆಮೇಲೆ ಕೇಬಲ್ ಹಾಕಬೇಕಾ? ಟೇಬಲ್ಗೆ ಫಸ್ಟು ಸೆಟ್ ಮಾಡ್ಕೋಬೇಕು. ಇದೇ ಥರ ಹಿಂಗೆ ಉಲ್ಟಾ ಹಾಕೋದು ಟೇಬಲ್ಲು. ಉಲ್ಟಾ ಹಾಕ್ಕೊಂಡು ಮತ್ತೆ ನಾವೇನು ಜೋಡಿಸ್ತಿರ್ತೀವೋ ಅಲ್ಲಿಗೆ ಎಷ್ಟಕ್ಕೆ, ಇಲ್ಲಿ ಎಷ್ಟಕ್ಕೆ 4 ಗೇಣು ಸಾಕಾ? 4 ಗೇಣು. ಹಾಂ, ಇಷ್ಟು 3 ಇಂಚಸ್ ಇಲ್ಲಿಂದ ಇಷ್ಟು. ಯಾವ ಕಡೆಯಿಂದ? ಈ ಕಡೆಯಿಂದನಾ? ಹಾಂ, ಈ ಕಡೆಯಿಂದ ಇಲ್ಲಿ, ಈ ಕಡೆಯಿಂದ ಅಕ್ಕಲ್ಲಿ ಇಷ್ಟು ನೋಡಿರಿ. ಈ 4 ಬೆಳ್ಳು, ಈ 4 ಬೆಳ್ಳು, ಇಷ್ಟು ನೀವು ಗ್ಯಾಪ್ ಬಿಟ್ಕೊಂಡು ಫಿಟ್ ಮಾಡ್ಕೊಳ್ಬೇಕು. ಸೊ ಉಲ್ಟಾ ಇಟ್ಕೊಂಡು ಫಿಟ್ ಮಾಡ್ಕೊಳ್ಬೇಕು. ಈಗ ಪೆಡಲ್ ನೋಡಿ ಸೇಮ್ ಇಲ್ಲಿ ಇರ್ತಲ್ಲ, वो यूट्यूब है चैनल, यूट्यूब में सभी रहता, यूट्यूब में दिखा दे रहती।
जरा कम से रस देंगे हम. ಇಲ್ಲಿಗೆ ಮೊದಲನೇದಿಗೆ ಸ್ಕ್ರೂ ಹಾಕಬೇಕು ಅಲ್ವಾ, ಮತ್ತು ಈ ಕಡೆ ಲಾಸ್ಟಲ್ಲಿ ಮೊದಲನೇದು. ಇದಕ್ಕೂ 10 ಒಂದೊಂದು ಸ್ಪಾನ್, ಅದು ಎಷ್ಟು 14 ಕೊಡ್ತೀರಾ? ಹಾಂ, ಸ್ಕ್ರೂ ಡ್ರೈವರ್ ತಗೊಂಡು ಟೈಟ್ ಮಾಡ್ಕೊಳ್ಳೋದು. ಅಂದರೆ ಮಿಷಿನ್ ಇದ್ದರೆ ಇದು, ಇಲ್ಲಾಂದರೆ ಹೋಲ್ ಮಾಡ್ಕೊಳ್ಳೋದು. ಸೊ ಅಲ್ಲಿಂದನೂ ಮೊದಲನೇದು, ಈ ಕಡೆಯಿಂದನೂ ಮೊದಲನೇದು. ಇದು ಎಷ್ಟು ಇಂಚ್ ಗ್ಯಾಪ್ ಇರಬೇಕು? 3 ಇಂಚಸ್. ಈ ಕಡೆ 3 ಇಂಚಾ, ಈ ಕಡೆ 3 ಇಂಚು, 4 ಸಾಕಲ್ವಾ ಇಷ್ಟು? ಹ್ಞೂ. ಇವಕ್ಕೆಲ್ಲನೂ ಚಿಕ್ಕ ಚಿಕ್ಕ ಸ್ಕ್ರೂಗೆ ಹೋಲ್ ಮಾಡಿ ಹಾಕೋಬೇಕಾ? ಇಲ್ಲಾಂದರೆ ಇದ್ದಿದ್ರೆ ಡ್ರಿಲ್ಲಿಂಗ್ ಮಿಷಿನು, ಡ್ರಿಲ್ಲಿಂಗ್ ಮಿಷಿನ್ ಇದೆ, ಡೈರೆಕ್ಟಾಗಿ ಹಾಕ್ಬೋದು. ಇಲ್ಲ ಹೋಲ್ ಮಾಡಬೇಕಾಗುತ್ತೆ ನೋಡಿ. ಡ್ರಿಲ್ಲಿಂಗ್ ಮಿಷಿನ್ ಇದ್ದರೆ ತುಂಬ ಈಸಿ ಆಗುತ್ತೆ. ಡ್ರಿಲ್ಲಿಂಗ್ ಮಿಷಿನಲ್ಲಿ ಇದ್ದರೆ ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಹೋಲ್ ಮಾಡಿ ಮಾಡಿ ಹಾಕೋದು ಕಷ್ಟ ಆಗುತ್ತೆ. ಇವೆಲ್ಲ ನಿಮಗೆ ನಟ್ಟು ಬೋಲ್ಟು ಎಲ್ಲ ನಿಮಗೆ ಪ್ಯಾಕೆಟಲ್ಲೇ ಬಂದುಬಿಟ್ಟಿರುತ್ತೆ. ಈಗ ಏನು ಒಂದು ಬಾಕ್ಸ್ ಅಂತ ಕೊಡ್ತೀವೋ ಎಲ್ಲ ಮಿಷಿನಲ್ಲೇ ಬರುತ್ತಲ್ವ. ನಟ್ಟು ಬೋಲ್ಟು ಏನು ಒಂದು ತಗೊಳ್ಳೋಂಗಿರಲ್ಲ, ಎಲ್ಲ ನಿಮಗೆ ಸೆಟ್ಟೇ ಬಂದುಬಿಡುತ್ತೆ ಬಾಕ್ಸಲ್ಲಿ. ಫಿಟ್ಟಿಂಗ್ ಆಯಿತು. ಸೊ ಇದು ಕೂಡ ಬಾಕ್ಸು ಫಿಟ್ ಆಯಿತು. ಇವಾಗ ಸ್ಟ್ರೈಟ್ ಮಾಡ್ಕೊಂಬಿಡ್ಬೇಕು ಮಿಷಿನು. ಏನು ಪುಷ್ ಬಿಟ್ಟು ಸರ್ವ ಮೋಟಾರು. ಸೊ ಇವಾಗ ಇದನ್ನೇ ಜಾಸ್ತಿ ಯೂಸ್ ಮಾಡ್ತಾ ಇರೋದು. ಸೊ ಇವಾಗ ಇದು ಯಾವ ರೀತಿ ಫಿಟ್ ಮಾಡ್ತಾರೆ ಮಿಷಿನ್ ಅಂತ ಹಂಗೆ ನೋಡ್ತಾ ಇದೆ. ಇವಾಗ ಇದೇ ಜಾಸ್ತಿ ಓಡ್ತಾ ಇರೋದು. ದಪ್ಪ ದಪ್ಪ ಮೋಟ್ರ್ ಬರ್ತಿದ್ವಲ್ವ ಅವಾಗ, ಅವೆಲ್ಲ ಇವಾಗಿಲ್ಲ. ಅದೇ ದಪ್ಪ ಮೋಟ್ರೆ ಬೇಕು ಅಂದರೆ ಈಗ ಸಿಗ್ತಿಲ್ಲ, ಕಂಟ್ರೋಲ್ ಬರಲ್ಲ, ಕಂಟ್ರೋಲ್ ಬರ್ತಿಲ್ಲ. ಎಲ್ಲ ಇದರಲ್ಲೇ ಏನು ಬೇಕೋ ಸೆಟ್ ಎಲ್ಲ ಅದರಲ್ಲೇ ಕೊಟ್ಬಿಟ್ಟಿರ್ತಾರೆ, ನಟ್ಟು ಬೋಲ್ಟು ಎಲ್ಲನೂ. ಇದು ಹೆಂಗೆ ಕೆಳಗಡೆ ಸೆಟ್ ಮಾಡಬೇಕಾ? ಕೆಳಗಡೆ ಫಸ್ಟು ಬಾಕ್ಸಿಗೆ ಸೆಟ್ ಮಾಡ್ಕೊಳ್ಳಿ. ಫಸ್ಟು ಬಾಕ್ಸಿಗೆ ಸೆಟ್ ಮಾಡ್ಕೋಬೇಕು. ಅದಕ್ಕೆ ನೆಟ್ಟುಗಳು ಇರ್ತವೆ, ಸಣ್ಣ ಸಣ್ಣ ನೆಟ್ಟು. ಇಲ್ಲ ಹಾಕೊಳ್ಳಿ. 2 ಬರುತ್ತೆ, ಸಣ್ಣ 2 ಬರುತ್ತೆ, ಕೆಳಗಡೆ ಹಾಕೋದು. ಆಮೇಲೆ ಸ್ಕ್ರೂ ಬರುತ್ತೆ. ಈ ಥರ ಸ್ಕ್ರೂ ಟೈಟ್ ಮಾಡೋದು. ಈ ಥರದ್ದಿಲ್ಲ ಅಂತ ಅಂದರೆ ಮಾಮೂಲಿ ಇದರಲ್ಲೇ ಸಿಗುತ್ತೆ. ಇದಕ್ಕಿದ್ದು ಬೇಕೇ ಬೇಕಾ? 4 mm ಅಲಂಕಿ. 4 mm ಅಲಂಕಿ. ಇದು ಫಿಟ್ ಮಾಡಲಿಕ್ಕೆ 4 mm ಅಲಂಕಿ. ಮನೆ ಮಲ್ಕೊಂಬಾರು 17 ಸ್ಪಾನರು. ಫುಲ್ ಟೈಟ್ ಮಾಡಬೇಕಾ? ಬೆಲ್ಟ್ ಅಡ್ಜಸ್ಟ್ಮೆಂಟ್ ಎಲ್ಲ ಆದಮೇಲೆ ಫುಲ್ ಟೈಟ್ ಮಾಡಬೇಕು. ಬೆಲ್ಟ್ ಟೈಟ್ ಮಾಡ್ಕೊಂಡು ಕೆಳಗಡೆ ಹಾಕಿ ಮೋಟ್ರೆಲ್ಲ ಹಾಕ್ತೀವಲ್ಲ, ಆ ಬೆಲ್ಟ್ ಟೈಟ್ ಮಾಡ್ಕೊಂಡು ಒಟ್ಟಿನಲ್ಲಿ ಅದು ಟೈಟ್ ಮಾಡಬೇಕು ಸ್ಕ್ರೂ. ಇದು ಮೀಡಿಯಮ್ಮು. ಆಮೇಲೆ ಬಂದು ನೆಟ್ ಇರುತ್ತೆ, ನೆಟ್ ಹಾಕೊಳ್ಳೋದು. ನಮ್ಮ ಮೋಟ್ರಲ್ಲಿ ಕಲೆಕ್ಷನ್ ಇರುತ್ತೆ. ಕಲೆಕ್ಷನ್ನು ಇದು
ಇಷ್ಟ ಆಯಿತು. ಇಷ್ಟೇನಾ? ಆಯಿತಾ? ಇದು ಬೋಲ್ಟ್ ಹಿಡಿಯಲ್ಲ, ಕಟ್ ಮಾಡಾಕ್ಬೇಕು. ಕಟ್ ಮಾಡಿ ಹಾಕ್ಬೇಕು. ಪ್ರತಿಯೊಂದ್ರಲ್ಲೂ ಹಂಗೇನಾ ಬರೋದು? ಕೆಲವುದ್ರಲ್ಲಿ ಬರುತ್ತೆ, ಕೆಲವುದ್ರಲ್ಲಿ ಬರಲ್ಲ. ಒಂದೊಂದು ಮಾಡಲ್ ಒಂದೊಂದು ಥರ ಬರುತ್ತೆ. ಈ ಮಾಡಲಲ್ಲಿ ಈ ಥರ ಇದೆ. ಕಟ್ ಮಾಡಿ ಹಾಕ್ಬೇಕು ಅಂದರೆ ಒಂದೊಂದರಲ್ಲಿ ಹಿಡಿಯಲ್ಲ. ಹಂಗೆ ಅಲ್ಲಿ ಹಿಡಿಯಲ್ಲ ಅಂತ. ಇಲ್ಲಿ ಹಿಡಿಯಲ್ಲ, ಅದಕ್ಕೆ ಇದು ಕಟ್ ಮಾಡಬೇಕು. ಕಟ್ ಮಾಡಬೇಕು. ಒಂದೊಂದಲ್ಲಿ ಹಂಗೆ ಬರುತ್ತಾ? ಒಂದೊಂದರಲ್ಲಿ ರೆಡಿ ಬರುತ್ತೆ, ಒಂದೊಂದರಲ್ಲಿ ಈ ಥರ ಒಂದೊಂದರಲ್ಲಿ ಈ ಥರ ಬರುತ್ತೆ. ಒಂದೊಂದ್ರಲ್ಲಿ ರೆಡಿ ಬರುತ್ತೆ, ಒಂದೊಂದಲ್ಲಿ ಈ ಥರ ಬರುತ್ತೆ. ಒಂದು ವೇಳೆ ಈ ಥರ ಬಂದರೆ ಕಟ್ ಮಾಡ್ಕೊಳ್ರಿ, ಇಲ್ಲ ಅಂತಂದ್ರೆ ಹಂಗೆ ಹಾಕ್ಕೊಳ್ರಿ. ನೋಡಿ ಇವಾಗ ಇಲ್ಲಿ 3 ಹೋಲ್ಗೂ 3. ಈಗ ಅದನ್ನು ಸುತ್ತಿಗೆ ತಗೊಂಡು ಬಡಿತಾರೆ, ಕೆಳಗೆ ಕೂತ್ಕೊಳ್ತತೆ. ಹದಿನಾಲ್ಕು 15 ಸ್ಪಾನರು, 10 11 ಸ್ಪಾನರು. ಸೊ 2 ತೊಗೊಂಡಿದ್ದೇವೆ. ಸೊ ಇದನ್ನ ಇದು ಸರ್ವ ಮಾಡಿ ಫಿಟ್ ಮಾಡಲಿಕ್ಕೆ ನೋಡಿ ಇವೆಲ್ಲ ಫಸ್ಟ್ ರಬ್ಬರ್. ಫಸ್ಟ್ ರಬ್ಬರ್ ಹಾಕ್ಬೇಕು. ರಬ್ಬರ್ ಮೇಲೆ ಇರಬೇಕು, ವಾಷರ್ ಕೆಳಗಡೆ ಇರಬೇಕು. ಈ ಥರ ನೋಡಿ, ಈ ಥರ ರಬ್ಬರು ಮೇಲೆ ಇರಬೇಕು, ವಾಷರ್ ಕೆಳಗಡೆ ಇರಬೇಕು, ಮಧ್ಯದಲ್ಲಿ ಸರ್ವ ಮೋಟ್ರ್ ಬರಬೇಕು. ಕೆಳಗಡೆದು ಸ್ಪಾರಲ್ಲಿ ಟೈಟ್ ಮಾಡೋದು ಲಾಸ್ಟಲ್ಲಿ. ಏನೊಂದು ಅರ್ಧ ಗಂಟೆ ಬೇಕಾ ಪವರ್ ಮಿಷಿನ್ ಫಿಟ್ ಮಾಡೋಕ್ಕೆ? ಅಂದರೆ ಗೊತ್ತಿಲ್ಲದೆ ಇರೋರಿಗೆ 1 ಅವರ್ ಮೇಲೆ ಬೇಕು, ಗೊತ್ತಿರೋರಿಗೆ ಒಂದು ಹಾಫ್ ಅವರ್ ಸಾಕು. 20 ಮಿನಿಟ್ಸ್ ಗೊತ್ತಿರೋರಿಗೆ. ಮೀಡಿಯಮ್ ಟೈಟು, ಫುಲ್ ಟೈಟ್ ಬೇಡ. ಫುಲ್ ಟೈಟ್ ಮಾಡಿದ್ರೆ ಬೇಸ್ ಕಟ್ ಆಗ್ಬಿಡುತ್ತೆ. ಹುಷಾರು, ಫುಲ್ ಟೈಟ್ ಮಾಡಬಾರ್ದು. ಮೀಡಿಯಮ್ ಟೈಟ್ ಮಾಡಬೇಕು, ಇಲ್ಲಾಂದರೆ ಬೇಸ್ ಕಟ್ ಆಗಿಬಿಡುತ್ತಂತೆ. ಮೀಡಿಯಮ್ ಟೈಟ್ ಮಾಡ್ಕೊಳ್ಳಿ ಸ್ಕ್ರೂ ನಮ್ಮ ಹತ್ರ. ಇನ್ನೆಲ್ಲ ಫಿಟ್ಟಿಂಗು ಸ್ಟ್ಯಾಂಡ್ಸ್ ಎಲ್ಲ ಟೈಟಾಗಿ ಮಾಡ್ಕೊಳ್ಳಿ. ಇದೊಂದು ಮಾತ್ರ ಸ್ವಲ್ಪ ಮೀಡಿಯಮಲ್ಲಿ ಲೂಸ್ ಟೈಟ್ನ ಮಾಡ್ಕೊಳ್ಳಿ. ಇದು LED ಸ್ವಿಚ್. ಇದು ಅದು LED ಸ್ವಿಚ್ಚು. ಲೈಟ್ ಬಲ್ಬ್ ಬರುತ್ತಲ್ಲ LED LED. ಇದು ಇಲ್ಲಿಗೂ ಬರುತ್ತೆ ಕೆಲವು ಕಂಪ್ನಿಗಳಲ್ಲಿ ಇಲ್ಲಿ ಬರುತ್ತೆ. ಕೆಲವು ಇದು ಸ್ವಿಚ್ ಇಲ್ಲಿಗೆ ಬಂದಿದೆ, ಅಲ್ಲಿ ಮುಂದೆಗಡೆ ಫಿಟ್ ಆಗುತ್ತೆ. ಮುಂದ್ಗಡೆ ಫಿಟ್ ಮಾಡಬೇಕು, ತಿರುಗಿಸಂಗೆ. ಆ ಥರ ಆನ್ ಆ್ಯಂಡ್ ಆಫ್. 3 ಸ್ಕ್ರೂ ಇರುತ್ತೆ. 3 ಸ್ಕ್ರೂ ಆ ಕಡೆ ಫಿಟ್ ಮಾಡೋದಾ? ಸುಮ್ಮನೆ ನಾಳೆ ನನಗೂ ಗೊತ್ತಾಗಬೇಕು. ಈ ಕಡೆ ಒಂದು ಸ್ಕ್ರೂ, ಈ ಕಡೆ ಇಲ್ಲಿ ಕೆಳಗಡೆ 2 ಹೋಲ್ ಇದೆಯಲ್ಲ, ಯಾವ್ದಾರ ಒಂದಕ್ಕಾದ್ರೆ ಸಾಕ ಸ್ಕ್ರೂ? 2 ಹಾಕ್ಬೇಕಾ? ಈಗ 2ಕ್ಕೂ ಆಯಿತು. ಸೊ ಇದು ಆನ್ ಆಫ್. ಇಲ್ಲಿ ಅಲ್ಲಿ ಮೇಲ್ಗಡೆ ಅಲ್ಲಿ ಏನು ಕ್ಲಿಪ್ ಅಂತಲ್ಲ, ವೈರ್ ಕ್ಲಿಪ್ಪು. ಸೊ ಇದು ಕೆಳಗಡೆ ಬೀಳ್ತಾ ಇರುತ್ತೆ ಅಂತೇಳಿ, ಸೊ ಇದನ್ನು ಈ ಕ್ಲಿಪ್ ಹೊಡೆದ್ಬಿಟ್ರೆ ಕ್ಲೀನಾಗಿ ಕುತ್ಕೊಂಡ್ಬಿಡುತ್ತೆ. ಸಾಕು. ಇದೇನಿದು ಕಂಬಿ? ಫಿಟ್ಮನ್ ರಾಡ್ ಅಂತ. ಫಿಟ್ಮನ್ ರಾಡ್.
ಇದಕ್ಕೆ 10 ಅನ್ನೋದು ಸ್ಪಾನರ್ ಯೂಸ್ ಮಾಡ್ತಾ ಇರೋದು. ಇದು ಮಾಮೂಲಿ ಟೈಟ್, ಇದನ್ನು ಮೀಡಿಯಮ್ ಟೈಟ್ ಮಾಡ್ಬೇಕಾ? ಫುಲ್ ಟೈಟ್ ಮಾಡ್ಬೇಕಾ? ಅದೊಂದೇ ನೀವು ಮೀಡಿಯಮ್ ಟೈಟ್ ಮಾಡಬೇಕಾಗಿರೋದು. ವಿಡಿಯೋ ನಾಳೆ ನಾನು ಗುಡ್ಡ ಇಲ್ಲದಂಗೆ ಮಾಡೋದಕ್ಕಲ್ಲ. ಹಾಂ ನಿಜವಾಗ್ಲೂ ಈಗ ಬೆಂಗಳೂರಿಗೆಲ್ಲ ಹೋಯ್ತು ಅಂದರೆ ಮಾಡ್ಬೇಕಲ್ಲ. ಲಡ್ಡು ಮಲ್ಕೊಂಡು ನನ್ನ ಮನೇಲಿ. ಇದು ಇಷ್ಟೇ ಬರಬೇಕಾ ಗ್ಯಾಪು ಇಲ್ವಾ? ಎಷ್ಟಾದರೂ ಹಾಕೋಬೋದಾ? ತುಂಬ ಹೈಟ್ ಬಂದರೆ ಅದೇ ಹಿಂಗೆ ಬಂದರೆ ಕಾಲು ನೋವುತ್ತೆ. ಕಾಲು ನೋವುತ್ತೆ. ಈ ಥರ ಮೀಡಿಯಮ್ ಇರಬೇಕು. ಒಟ್ಟಲ್ಲಿ ಈ ಸೆಟ್ ನೋಡಿಕೊಂಡು ಇದನ್ನು ಸೆಟ್ ಮಾಡ್ಕೋಬೇಕು. ಇಷ್ಟಿರಲೇಬೇಕಾ? ನೋಡಿ ಇಷ್ಟು ಹೈಟ್ ಬಂದು ಲೆವೆಲ್ಗೆ 1 ಇಂಚ್ ಇದು ಹಾಕೋಬೇಕು. 1 ಇಂಚ್ ಈ ಥರ ಬಿಡು, ಕೈ ಬಿಡ್ರಿ. ಈ ಥರ ಲೆವೆಲ್ ಇಟ್ಕೊಂಡು ಲೆವೆಲ್ ಇಡಬೇಕು. ಬಿಟ್ಟರೆ 1 ಇಂಚ್ ಮೇಲೆ ಬರಬೇಕು. ತುಂಬ ಹೈಟ್ ಬಂದರೆ ಕಾಲು ನೋವು ಬರುತ್ತೆ. ಒಟ್ಟಲ್ಲಿ ಇಷ್ಟೇ ಅಲ್ವಾ ಇದು? ಇಷ್ಟು ಇಲ್ಲಿಗೆ ಬರ್ತೋದಕ್ಕೆ ಬಂದೇ ಬರ್ತದೆ. ತುದಿಯಿಂದ ಟೈಟ್ ಮಾಡ್ಕೊಳ್ಳೋದು. ಇಷ್ಟೇ ಮೋಟ್ರ್ ಫಿಟ್ಟಿಂಗ್ ಮಾಡ್ಕೊಳ್ಳೋದು. ನೋಡಿದ್ರೆ ಎಷ್ಟು ಬೇಗ ಆಗೋಯ್ತು. ನೀಟಾಗಿ ಫಿಟ್ ಮಾಡ್ಕೊಳ್ಳಿ, ಆಮೇಲೆ ಕಟ್ಟಾಗೋಯ್ತು ಅಂದ್ಬಿಟ್ರೆ ಕಷ್ಟ. ಕರೆಕ್ಟಾಗಿ ನೋಡಿಕೊಂಡು ಒಂದಲ್ಲ 2 ಸಲ ನೋಡಿ ಫಿಟ್ ಮಾಡಿ. ಹೆಡ್ ರೆಸ್ಟು. ಹೆಡ್ ಇದ್ರ ಮೇಲೆ ಕೂತ್ಕೊಳ್ಳುತ್ತೆ. ಹೆಡ್ ಇದ್ರ ಮೇಲೆ, ಹೆಡ್ ರೆಸ್ಟ್ ಮಾಡುತ್ತೆ. ಇದ್ರ ಮೇಲೆ ರೆಸ್ಟ್ ಅಂದರೆ ಹಿಂಗೆ ಉಲ್ಟಾ ತಿರುಗಿಸಿದಾಗ ಆಯಿಲ್ ಹಾಕ್ಬೇಕಾದ್ರೆ ಅದಿರಲೇಬೇಕು. ಇದಿರಲೇಬೇಕು, ಬಿದ್ದೋಗ್ಬಿಡುತ್ತೆ. ಇದು ಅಂಬ್ರಲಾ. ಅದು ಅಂಬ್ರಲಾ. ಇನ್ನು ಇದು ಬಂದ್ಬಿಟ್ಟು ಸೈಡ್ ರಬ್ಬರು. ಇಂಚಸ್ ರಬ್ಬರ್ ಇದು. ಅದು ಇಂಚಸ್ ರಬ್ಬರ್. ಇಂಚಸ್ ರಬ್ಬರ್. ಇದು ಕಾರ್ನರ್ ರಬ್ಬರ್. ಇದಕ್ಕೂ ಮುಂಚೆ ಬರೀ ಇಟ್ಬಿಟ್ಟು ಹಿಂಗೆ ಕೂರಿಸಿದೆ, ಇದೆಲ್ಲ ಹಂಗೆ ಬರಲ್ವಾ? ಸೇಮ್ ಎಲ್ಲ ಒಂದು. ಮತ್ತು ಫಸ್ಟೇ ಹಾಕ್ಬಿಟ್ಟು ಕೂರಿಸ್ತಾ ಇದೆಯಾ? ಫಸ್ಟೇ ಹಾಕ್ಬಿಟ್ಟು ಕೂರಿಸಿದ್ರೆ ಲೆವೆಲ್ ಕೂತ್ಕೊಬೇಕು. ಫಸ್ಟೇ ಹಾಕಿ ಕೂರಿಸ್ಬೇಕು. ಅಷ್ಟೇನಾ? ಸ್ವಲ್ಪ ಅಮುಕ್ಬೇಕು, ಕೆಳಗೆ ಕೂತ್ಕೊಳ್ಳುತ್ತೆ. ಸ್ವಲ್ಪ ಪ್ರೆಸ್ ಮಾಡಬೇಕು. ಹೊಸದಲ್ವಾ, ಜಗ್ಗಲ್ಲ ಇನ್ನದಕ್ಕೆ. ಓಕೆ. ಇವಾಗ ಮಿಷಿನ್ನ ಇಡಬೇಕು. ಇದು ಫಸ್ಟ್ ಇದು ಇಡ್ಬೇಕಲ್ಲ? ಅದು ಸೇರಿಸಿಟ್ರೆ ಕೂತ್ಕೊಳ್ಳಲ್ಲ. ಹೀಗೆ ಮುಂದಕ್ಕೆ ತೋರಿಸ್ತಾ ಇದೆ. ಈಗ ಮುಂದಕ್ಕೆ ಎಳ್ಕೊಂಡು ಈ ಥರ ಇಡಬೇಕು. ಮುಂದಕ್ಕೆ ಎಳ್ಕೊಂಡು ಇಡಬೇಕು. ಹಂಗೆ ಇಟ್ಟರೆ ಕೂತ್ಕೊಳ್ಳಲ್ವಾ? ದಿನ ಎಲ್ಲ ಬೇಕಾಗುತ್ತೆ ನೀವು ಕುಂಡ್ರಿಸೋ. ಅಷ್ಟೇ. ಈ ಥರ. ಆಗೋಯ್ತು ಫಿಟ್ಟಿಂಗು. ಇನ್ನು ಇದು ಬೆಲ್ಟು ಮತ್ತು ಇದು ಸ್ಟ್ಯಾಂಡು ದಾರ ಇಡೋದು. ಬೆಲ್ಟು, ಬಾಬಿನ್ ವೈಂಡರು, ಥ್ರೆಡ್ ಸ್ಟ್ಯಾಂಡ್. ಬೆಲ್ಟ್ ಇದು 39, 38, 30 ಅಂದರೆ ಕೆಲವೊಂದು ಒಂದೊಂದಕ್ಕೆ ಬೇರೆ ಬೇರೆ ಬರುತ್ತಲ್ವಾ? ಮೋಟ್ರು ಕಂಪ್ನಿ ಮೇಲೆ ಡಿಪೆಂಡ್ ಆಗೋಗುತ್ತೆ. ಕಂಪ್ನಿ ಮೇಲೆ ಡಿಪೆಂಡ್ ಆಗುತ್ತೆ. ಮಿನಿಮಮ್ 38, 39,
38, 39. 39. ಈಗ ನಾವು ಕೊಡೋದಕ್ಕೆ 38, 39 ಆಗುತ್ತಲ್ವಾ? 39 ಆಗುತ್ತೆ. 39 ಆಗುತ್ತೆ ನಾವು ಕೊಡೋದು ಮೋಟ್ರಿಗೆ. ಹೌದು. ಬರೀ ಮೋಟ್ರ್ ಅಡ್ಜಸ್ಟ್ಮೆಂಟ್. ಈಗ ಬೆಲ್ಟಲ್ಲಿ ಅಡ್ಜಸ್ಟ್ಮೆಂಟ್ ಮೋಟ್ರ್ ಅಡ್ಜಸ್ಟ್ಮೆಂಟ್. ಮೋಟ್ರು. ನೋಡಿ ಅದು ಮೇಲ್ಗಡೆ ಎತ್ತಬೇಕು, ಇಲ್ಲ ಎತ್ತಬೇಕು. ಮೇಲ್ಗಡೆ ಇಟ್ಕೋಬೇಕಾ? ತೂಕ ಇರುತ್ತೆ. ಬಿಡ್ರಿ, ಯಾವ್ದು ಬಿಡಬೇಕು? ಅಲ್ಲಿ ವೀಡಿಯೋ ಪುಷ್ ಮಾಡಿ ಸಾಕು. ಮೋಟ್ರು ಫಿಟ್ ಮಾಡಬೇಕಾದ್ರೆ ಇದೊಂದು ಚೂರು ಹಿಂಗೆ ಎಳ್ಕೊಂಡು ಈ ನಟ್ಟನ್ನು ಟೈಟ್ ಮಾಡಿಕೊಂಡ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ. ಸೊ ಮಿನಿಮಮ್ ಲೂಸ್ ಬರಬೇಕಲ್ವಾ? ಟೈಟ್. ಮಿನಿಮಮ್ ಟೈಟ್ ಬರಬೇಕಷ್ಟೇ. ಇದನ್ನೊಂದು ಚೂರು ಹಿಂಗೆ ಎತ್ಬಿಟ್ಟು ಫುಲ್ ಟೈಟ್ ಬಂದರೆ ವೈಬ್ರೇಟ್ ಬರುತ್ತೆ. ಹಾಗಾಗಿ ಸೊ ಇದು ಸ್ವಲ್ಪ ಎತ್ಬಿಟ್ಟು ಇಲ್ಲಿ ಟೈಟ್ ಮಾಡಿಕೊಂಡ್ರೆ, ಸ್ವಲ್ಪ ಮೀಡಿಯಮ್ ಟೈಟ್ ಮಾಡ್ಕೊಳ್ಳಿ ಸಾಕು. ಇರಲಿ, ಕರೆಕ್ಟಾಗಿ ಇಕ್ಕಿ ಇಲ್ಲಿ ಇಟ್ಬಿಟ್ಟು ಇಲ್ಲಿಗೆ ಹೊಡಿಬೇಕು. ಕೆಳಗಡೆ ನೆಟ್ ಟೈಟ್ ಮಾಡಬೇಕು. ಫುಲ್ ಟೈಟ್ ಮಾಡಿ. ಇದು ಇಷ್ಟೇ ಇರಬೇಕಾ? ಹಾಂ, ಅಷ್ಟೇ ಇರುತ್ತೆ. ಇಷ್ಟು ಬರಲೇಬೇಕು. ಇದಿಲ್ಲ ಅಂದರೆ ಸ್ಪಾನರಲ್ಲಿ ಬೇಕಾದ್ರೂ ಟೈಟ್ ಮಾಡ್ಕೋಬೋದು. ಸ್ಕ್ರೂ ಡ್ರೈವರು ಸ್ಪಾನರಲ್ಲಿ ಯಾವ್ದ್ರಲ್ಲಿ ಬೇಕಾದ್ರೂ ಅದು ಟೈಟ್ ಮಾಡ್ಕೋಬೋದು. ಸಂಬಂಧಪಟ್ಟ ಮಿಷಿನೇ ಇರಬೇಕಂತ ಏನಿಲ್ಲ, ಸಾಕು ಸ್ಪಾನರ್ ಇದ್ದರೆ ಟೈಟ್ ಮಾಡ್ಕೋಬೋದು. ಎರಡು ಸ್ಪಾನರ್ ಎರಡು. अजून 400 देवा बा, अजून 400 देवा मग. केला बघते तसून गेला का काय? काय बोलू जातो हां त्याला बनणे ना उडका. हां काके त्याला तुला बोलला तेव्हा लोक ऐकणार का काय? ते मोटर कसं लागलं? हां मोटर चालना, मोटर चालना होता काय तू चालना कौन सी धक्का मोटर चला ಇದಕ್ಕೂ ಒಂದು ನಟ್ಟು ಹಾಕ್ಬೇಕು. ಕಾರ್ಬನ್ ಗಿನ್ಗೆಲ್ಲ ಅದೆಷ್ಟು ನಟ್ಟುಗಳಾಯ್ತು, ಅದೆಷ್ಟು ಬೋಲ್ಟ್ ಆಗಾಯ್ತು. ಹಾಂ ಆಗೋಯ್ತಾ? ಅಷ್ಟೇ, ಇದು ಕಡ್ಡಿ ರೆಡಿ ಆಯಿತು. ಇದಕ್ಕೂ ನಟ್ಟೆಲ್ಲ ಮಾಡ್ಬೋದಲ್ಲ? ಸ್ಪಾನರು ಸ್ಪಾನರು ಕಟಿಂಗ್ ಪ್ಲೇಯರು. ಇಲ್ಲ, ಎಲ್ಲದಕ್ಕೂ ಮಾಡಲ್ಲ, ಕೆಲವು ಮಾತ್ರ. ಇವೆಲ್ಲ ಮಾಡೋದೇ ಇಲ್ಲ. ಏನು ಇಷ್ಟೆಲ್ಲ ಬಿಟ್ಟು ಮಾತಾಡೋಕ್ಕಾಗ್ತತ್ತಾ?
ಕೂತ್ಕೊ. ಪುರೇ ಪವರ್ ಮಿಷಿನು ಫಿಟ್ ಆಯಿತು. ಸೊ ಇನ್ನು ಒಲೆಗೆ ಚೆಕ್ ಮಾಡ್ತಾ ಇದ್ದಾರೆ. ಸೊ ಆಲ್ಮೋಸ್ಟ್ ಎಲ್ಲ ಫಸ್ಟೇ ರೆಡಿ ಮಾಡಿ ಇಟ್ಬಿಟ್ಟಿದ್ದಾರೆ. ಹಿಟ್ಟಮ್ಮೆಲ್ಲ ಹಾಕಿ ಸ್ಪೀಡು ನೀವೇ ಬೇಕಾದ್ರೆ ಎಷ್ಟು ಬೇಕೋ ಕಂಟ್ರೋಲ್ನ ಮಾಡ್ಕೋಬೋದು. ಕಲಿಯೋರಿದ್ರೆ 1000 ಸ್ಪೀಡ್ ಸಾಕಾ? ಕಲಿಯೋರಿದ್ರೆ ಏನೂ ಗೊತ್ತಿಲ್ಲ ಅನ್ನೋರಿದ್ರೆ 1000 ಸ್ಪೀಡ್ ಇಟ್ಕೊಂಡು ರನ್ ಮಾಡಿ. ನಿಮಗೆಲ್ಲ ಕಲ್ತಿದ್ದೀವಿ ಅಂತ ಅಂದರೆ ಅಷ್ಟೊಂದು 2000ನ 2.5 3 ಇಟ್ಕೋಬೋದು. ನೋಡಿದ್ರಲ್ವ ಪವರ್ ಮಿಷಿನ್ನ ಯಾವ ರೀತಿಯಲ್ಲಿ ಫಿಟ್ ಮಾಡ್ಕೊಳ್ಬೋದು ಅಂತ ಹೇಳ್ಬಿಟ್ಟು. ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇನ್ನು ಮುಂದಿನ ವೀಡಿಯೋಗಳಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್.